ರಾಜ್ಯದಲ್ಲಿ ದ್ವಿಭಾಷಾ ನೀತಿ ವಿಚಾರಕ್ಕೆ ಈಗ ಜಟಾಪಟಿ ಜೋರಾಗ್ತಾ ಇದೆ. SSLCಯಲ್ಲಿ ಹಿಂದಿ ವಿಷಯಕ್ಕೆ ಅಂಕದ ಬದಲು ಗ್ರೇಡ್ ಕೊಟ್ಟಿರುವುದಕ್ಕೆ ಪರ ವಿರೋಧದ ಫೈಟ್ ಜೋರಾಗಿ ನಡೀತಾ ಇದೆ. ಸರ್ಕಾರದ ನಿರ್ಧಾರಕ್ಕೆ ಕನ್ನಡ ಪರ ಹೋರಾಟಗಾರರು ಸ್ವಾಗತ ಮಾಡಿದ್ರೆ ಬಿಜೆಪಿಯ ಕೆಲವು ನಾಯಕರು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಸಚಿವ ಸಂಪುಟದ ಅನುಮೋದನೆ ಪಡೆಯದೆ ಏಕಪಕ್ಷೀಯ ನಿರ್ಧಾರ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾಂಗ್ರೆಸ್ ನಾಯಕರು ಕೌಂಟರ್ ಕೊಟ್ಟಿದ್ದು, ಬಿಜೆಪಿಯವರಿಗೆ ಧರ್ಮದ ಬಗ್ಗೆ ಮಾತನಾಡೋ ಕೆಟ್ಟ ಚಾಳಿ ಅಂತ ಮಧು ಬಂಗಾರಪ್ಪ ಹೇಳಿದ್ರೆ, ಇದು ಕನ್ನಡದ ಮೇಲಿನ ಪ್ರೀತಿಯಲ್ಲ, ಮೋದಿಗೆ ಸಲ್ಯೂಟ್ ಹೊಡೆಯುವ ಸಂಸ್ಕೃತಿ ಅಂತ DCM DK ಶಿವಕುಮಾರ್ ಕೆಂಡ ಕಾರಿದ್ದಾರೆ. ಏನಾಗಿದೆ, ಬೇಸಿಕಲಿ ಬಿಜೆಪಿಯವರು ಯಾರು ಇವ್ರ ಸ್ವಂತ ಶಕ್ತಿ ಮೇಲೆ ಗೆದ್ದವರಲ್ಲ. ನರೇಂದ್ರ ಮೋದಿ ಅವರ ಹೆಸರಲ್ಲಿ ಹೆಂಗೋ ಲಕ್ಕಾಗಿ ಗೆದ್ದು ಬಿಟ್ಟಿದ್ದಾರೆ. ಗೆದ್ದ ತಕ್ಷಣ ಯಾರಿಗೆ ಸಲ್ಯೂಟ್ ಹೊಡಿಬೇಕು? ಅವರಿಗೆ ಹೊಡಿಬೇಕಲ್ಲ, ಇನ್ಯಾರಿಗೆ ಹೊಡಿತಾರೆ? ಇದೆಲ್ಲ ಸಲ್ಯೂಟ್ ಹೊಡೆಯೋ ಸಂಸ್ಕೃತಿ, ಕನ್ನಡ ಪ್ರೀತಿಗಲ್ಲ. ಈಗಲೂ ಕೂಡ ನಾನು ಹೇಳ್ತೀನಿ, ಈ ದೇಶ ಫೆಡರಲ್ ಸಿಸ್ಟಮಲ್ಲಿ ಭಾಷಾ ಪ್ರಾಂತ್ಯದ ಮೇಲೆ ನಾವೆಲ್ಲರೂ ಕೂಡ ಡಿವಿಷನ್ ಆಲ್ಗೆ ಅಂಬೇಡ್ಕರ್ ಅವರು ಕೂಡ ಒಟ್ಟಿಗಿರ್ರಿ ಅಂತ ಹೇಳಿ ಮಾಡಿದ್ದಾರೆ. ಆ ಕೆಲಸನ ನಾವು ಮಾಡಿದ್ದೀವಿ. ಮೇಡಮ್, ಈ ರಾಜ್ಯದಲ್ಲಿ ದ್ವಿಭಾಷಾ ತ್ರಿಭಾಷಾ ನೀತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಜಟಾಪಟಿ ಕಾರಣ ಆಗ್ತಿರೋದು, ಇದು ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಕೋನದಲ್ಲಿ ನೋಡೋದಾದ್ರೆ ಅದು ಅಡ್ವಾಂಟೇಜಾ ಡಿಸ್ಅಡ್ವಾಂಟೇಜಾ? ಯಾಕೆ ಇಷ್ಟು ಗೊಂದಲ ಉಂಟಾಗ್ತಾ ಇದೆ ಅಂತ ಈಗ ನನ್ಗೆ ಗೊತ್ತಿಲ್ಲ. ಮುಂದಿನ ಶೈಕ್ಷಣಿಕ ವರ್ಷದಿಂದ ಇವರು ದ್ವಿಭಾಷಾ ನೀತಿ, ಈಗ ನಮಗೆ ತ್ರಿಭಾಷಾ ನೀತಿ ಇದು ಸೂತ್ರದಂತೆ ಕನ್ನಡ, ಇಂಗ್ಲಿಷು, ಹಿಂದಿ ಅಥವಾ ಸಂಸ್ಕೃತವನ್ನ ಆಯ್ಕೆ ಮಾಡ್ಕೊಳ್ತಾರೆ ವಿದ್ಯಾರ್ಥಿಗಳು. ಈಗ ಪಾಯಿಂಟ್ ಇರೋದೇನು ಅಂತಂದ್ರೆ, ಈಗ ಇದಕ್ಕೆ ಬಹಳಷ್ಟು ಆಯಾಮಗಳಿವೆ. ಯಾಕೆ ಹಿಂದಿ ವಿಚಾರದಲ್ಲಿ ಅಂದ್ರೆ, ನಮಗೆ ಕಲಿಯುವ ಭಾಷೆ ಕನ್ನಡ ಮತ್ತು ಲಿಂಕ್ ಭಾಷೆ ಸಂಪರ್ಕಕ್ಕೆ ಇಂಗ್ಲಿಷ್ ಇದೆ. ಹಿಂದಿ ಯಾಕೆ ಬೇಕು ಅನ್ನೋ ವಿಚಾರ ಒಂದು. ಸೊ ಹಿಂದಿಯನ್ನ ಕಡ್ಡಾಯವಾಗಿ ನಮ್ಮ ಮೇಲೆ ಯಾಕೆ ಹೇರ್ತೀರಿ? ಸಂವಿಧಾನದ 8ನೇ ಪರಿಚ್ಛೇದದ ಪ್ರಕಾರ 22 ಭಾಷೆಗಳು ಎಲ್ಲವೂ ಸರಿ ಸಮಾನ ಅಂತ ಡಾಕ್ಟರ್ BR ಅಂಬೇಡ್ಕರ್ ಅವರೇ ಹೇಳಿದ್ದಾರೆ. ಸಂವಿಧಾನದಲ್ಲಿ ಇದೆ. ಸೊ ಹಿಂದಿಗೆ ತುಂಬ ಶ್ರೇಷ್ಠ, ಕನ್ನಡ ಒಂದು ರೀತಿ ಅದು ಹಿರಿಯಣ್ಣ ಇದ್ದ ಹಾಗೆ, ಇದು ಅದರ ತಂಗಿನೋ ತಮ್ಮನೋ ಇದ್ದ ಹಾಗೆ. ಹಿಂದಿ ಬಂದರೆ ಅದು ರಾಷ್ಟ್ರೀಯತೆಯ ಸಂಕೇತ, ಹಿಂದಿ ಮಾತಾಡಿದರೆ ಅದು ದೇಶಾಭಿಮಾನದ ಸಂಕೇತ, ಹಿಂದಿ ಬಂದರೆ ನೀವು ಒಂದು ರೀತಿ ಈ ದೇಶಕ್ಕೆ ನೀವು ಕೊಡುವಂತಹ ಗೌರವ ಅನ್ನೋ ರೀತಿಯಲ್ಲಿ ಬಿಂಬಿಸುವಂತಹ ವರ್ಗನೂ ಇದೆ. ಆದರೆ ಸಂವಿಧಾನದ ಪ್ರಕಾರ ಮತ್ತು ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಹಿಂದಿಯೂ ಕೂಡ ಕನ್ನಡದಂತೆಯೇ ಒಂದು ಭಾಷೆ. ಕನ್ನಡಕ್ಕೆ ಹಾಗೆ ನೋಡಿದ್ರೆ ನಮಗೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ಇದೆ, ಹಿಂದಿಗದೂ ಇಲ್ಲ. ನಮಗೆ 2.5 ವರ್ಷಗಳ ಇತಿಹಾಸ ಇದೆ ನಮ್ಮ ಭಾಷೆಗೆ. ಅದಕ್ಕೆ ಎಷ್ಟು ವರ್ಷದ ಇತಿಹಾಸ ಇದೆಯೋ ನನಗೆ ಗೊತ್ತಿಲ್ಲ. ಹಾಗಾಗಿ ಹಿಂದಿ ಕನ್ನಡದಂತೆಯೇ ಒಂದು ಭಾಷೆ. ನಮಗೆ ಕನ್ನಡ ಕಲಿಯುತ್ತಿರುವ ನಮಗೆ ಕನ್ನಡದಂತಹ ಇನ್ನೊಂದು ಭಾಷೆಯನ್ನ ಕಲಿಯುವಂತಹ ಆಸಕ್ತಿ ಇಲ್ಲ. ಹೀಗಾಗಿ ನಮ್ಮ ಮಕ್ಕಳಿಗೆ ಹಿಂದಿ ಬೇಕಾಗಿಲ್ಲ. ಕನ್ನಡ ಕಲಿಕಾ ಭಾಷೆ, ಸಂಪರ್ಕ ಭಾಷೆ ಹಿಂದಿ ಇದೆ. ಈ ಹಿಂದಿಯ ಬಗ್ಗೆ ಅಸಹನೆ ಯಾಕಿದೆ ಅಂತಂದರೆ, ಹಿಂದಿ ಭಾಷೆ ಮೇಲೆ ಯಾರಿಗೂ ಕೂಡ ಬೇಜಾರಿಲ್ಲ, ಅಥವಾ ಆ ಭಾಷೆಯ ಬಗ್ಗೆ ಯಾರಿಗೂ ಕೂಡ ಅಸಹನೆ ಇಲ್ಲ, ಆ ಭಾಷೆಯ ಬಗ್ಗೆ ಯಾರಿಗೂ ವಿರೋಧ ಇಲ್ಲ. ನಾವು ಕನ್ನಡಿಗರಿಗೆ ಎಲ್ಲ ಭಾಷೆ ಕಲಿತೀವಿ, ಎಲ್ಲ ಭಾಷೆಗೂ ಗೌರವ ಕೊಡ್ತೀವಿ. ನಿಮಗೆ ನಮ್ಮ ಭಾಷೆ ಬಂದಿಲ್ಲ ಅಂದ್ರೆ ನಾವು ನಿಮ್ಮ ಭಾಷೆಯಲ್ಲೇ ಮಾತಾಡ್ತೀವಿ. ಆದರೆ ನೀವು ಕನ್ನಡಿಗರಿಗೆ ಹಿಂದಿ ಬರಲೇಬೇಕು, ಇದು ರಾಷ್ಟ್ರೀಯ ಭಾಷೆ, ನೀವು ಹಿಂದಿಯಲ್ಲೇ ಇತರೆ ರಾಜ್ಯಗಳ ಭಾಷಿಕರೊಂದಿಗೆ ಮಾತಾಡಬೇಕು, ನಿಮ್ಗೆ ಹಿಂದಿ ಬಂದಿಲ್ಲ ಅಂದ್ರೆ ನೀವು ಈ ದೇಶದಲ್ಲಿ ಯಾಕಿದ್ದೀರಾ ಅನ್ನೋರ್ಗೆ ಮಾತ್ರ ನೀವು ನಮ್ಮ ಮೇಲೆ ಹೇರಿಕೆ ಮಾಡಬೇಡಿ. ಈ ಶ್ರೇಷ್ಠತೆಯ ವ್ಯಸನ ಬಿಟ್ಟುಬಿಡಿ. ನೀವು ನಮ್ಮ ಥರ ಒಬ್ಬ ಭಾಷಿಕರು ಅನ್ನೋದನ್ನ ಮರಿಬೇಡಿ. ನಾವು ನಿಮ್ಮ ರಾಜ್ಯಕ್ಕೆ ಬಂದಾಗ ನಿಮ್ಮ ಭಾಷೆಯಲ್ಲೇ ನಾವು ಸಂವಹನ ಮಾಡ್ತೀವಿ. ಉದಾಹರಣೆಗೆ ನಾವು UPಗೆ ಹೋದ್ರೆ, ಭಯ್ಯಾ ಆತೆ ಹೋ ಕ್ಯಾ, ವಹಾ ಜಾತೆ ಹೋ ಕ್ಯಾ, ಖಾನಾ ಖಾಯಾ ಭಯ್ಯಾ, ಓದೇ ಭಯ್ಯಾ, ಏದೇ ಭಯ್ಯಾ ಅಂತೀವಿ, ಹೌದಾ? ಅಲ್ಲಿ ಬಂದ್ಬಿಟ್ಟು ಕನ್ನಡದಲ್ಲಿ ಏನಪ್ಪ ಆಟೋ ಬರ್ತೀಯಾ ಅಂತ ಕೇಳೋಕ್ಕಾಗತ್ತಾ? ಅವ್ರ ಭಾಷೆ, ನಾವು ಅವ್ರ ನೆಲಕ್ಕೆ ಹೋದಾಗ ಅದೇ ಭಾಷೆಯಲ್ಲಿ ಮಾತಾಡ್ತೀವಿ. ಅದೇ ರೀತಿ ನೀವು ಕರ್ನಾಟಕಕ್ಕೆ ಬಂದಾಗ ನೀವು ಯಾಕೆ ಇಲ್ಲೇ ನೆಲೆಸಿ ಕನ್ನಡದಲ್ಲಿ ಯಾಕೆ ಮಾತಾಡಲ್ಲ? ಯಾಕೆ ಮಾತಾಡಲ್ಲ? ನೀವು ಇಲ್ಲೇ ಇದ್ದು, ಇಲ್ಲೇ ಬೆಳೆದು, ಇಲ್ಲಿಯೇ ನೆಲೆಸಿ ನೀವು ಕನ್ನಡದಲ್ಲಿ ಮಾತಾಡಲ್ಲ? ಕನ್ನಡದಲ್ಲಿ ಮಾತಾಡೋದು ಹೋಗ್ಲಿ, ನಿಮಗೆ ಯಾಕೆ ಹಿಂದಿ ಬರಲ್ಲ? ನೀವು ಹಿಂದಿ ಕಲಿಬೇಕು. ಈ ದೇಶದಲ್ಲಿ ಇದೀರಿ ಅಂದರೆ ನಿಮ್ಗೆ ಹಿಂದಿ ಬರಲೇಬೇಕು ಅನ್ನೋ ಥರದಲ್ಲಿ
ಆ ಕೀಳರಿಮೆಯನ್ನ ನಮಗೆ ಯಾಕೆ ಹುಟ್ಟಿಸ್ತೀರಿ? ಬೆಂಗಳೂರಲ್ಲಿ ಹುಡುಕಬೇಕು ಕನ್ನಡವನ್ನ, ಆ ಲೆವೆಲ್ಗೆ ಕನ್ನಡದ ಪರಿಸ್ಥಿತಿ ಬಂದಿದೆ. ಆಮೇಲೆ ಹಿಂದಿ ವಾಲಾಗಳಿಗೆ ಹಿಂದಿ ದಿವಸ್ ಮಾಡಬೇಕು, ಹಿಂದಿ ವಾಲಾಗಳಿಗೆ ಕನ್ನಡದ ಧ್ವಜದ ವಿಚಾರದಲ್ಲಿ ಅಪಸ್ವರ ಇರುತ್ತೆ, ಬ್ಯಾಂಕ್ಗಳಲ್ಲಿ ಎಕ್ಸಾಮು, ಪೋಸ್ಟ್ ಆಫೀಸಲ್ಲಿ, LIC ಕಚೇರಿಗಳಲ್ಲಿ ಎಲ್ಲದರಲ್ಲೂ ಹಿಂದಿಯಲ್ಲೇ ಇರಬೇಕು. ಹಾಗಾದ್ರೆ ಕನ್ನಡ ಎಲ್ಲಿದೆ? ಅದು ನಮ್ಮಂತೆ ಒಂದು ಭಾಷೆ ಅಲ್ವಾ? ಕನ್ನಡವನ್ನು ಹುಡುಕಬೇಕಂತ ಪರಿಸ್ಥಿತಿ ಬಂದಿದೆ. ಹೀಗಾಗಿನೇ ನಮ್ಮೇಲೆ ಹೇರಿಕೆ ಮಾಡಬೇಡಿ ದಯವಿಟ್ಟು. 5 ರಾಜ್ಯಗಳಲ್ಲಿ ಮಾತಾಡುವಂತಹ ಭಾಷೆಯನ್ನ ನೀವು ಇಡೀ ದೇಶದ ಮೇಲೆ ಹೇರಕ್ಕೆ ಬಂದ್ರೆ ನಾವು ಬಿಡಲ್ಲ. ತಮಿಳ್ನಾಡಲ್ಲಿ ಮೊದಲಿಂದಲೂ ಕೂಡ ದ್ವಿಭಾಷೆ ಇದೆ, ಅಲ್ಲಿ ಹಿಂದಿ ಇಲ್ಲ. ಹಂಗಂತ ಅಲ್ಲಿ ಎಜುಕೇಶನ್ ಸಿಸ್ಟಮ್ ಹಾಳಾಗಿದೆಯಾ? ನೀವು ತಗೊಳ್ಳಿ, ಇದು ಏನು ಸುಶಿಕ್ಷಿತ ರಾಜ್ಯಗಳ ಪಟ್ಟಿ ತಗೊಳ್ಳಿ, ಅದರಲ್ಲಿ ತಮಿಳ್ನಾಡು 5ನೇ ಸ್ಥಾನ, ಕರ್ನಾಟಕ 10ನೇ ಸ್ಥಾನದಲ್ಲಿದೆ ಸುಶಿಕ್ಷಿತರ ಪಟ್ಟಿಯಲ್ಲಿ. ಆಂಧ್ರ ಪ್ರದೇಶ ಕೊನೆ ಸ್ಥಾನದಲ್ಲಿ, ಅದಕ್ಕಿಂತ ಮೇಲೆ ಒಂದು ಸ್ವಲ್ಪ ಬಿಹಾರ್ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಹಿಂದಿ ಯಾಕೆ ನಾವು ಓದಬೇಕು ಅನ್ನೋದು ಒಂದಿದೆ. ಈಗೇನಾಗಿದೆ ಈ ಮಧು ಬಂಗಾರಪ್ಪ ಅವ್ರ ವಿಚಾರದಲ್ಲಿ, ಇವರು ಉದ್ದೇಶದ ಬಗ್ಗೆ ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ. ಆದರೆ ಪ್ರಶ್ನೆ ಮಾಡ್ತಾ ಇರೋದು ಈಗ SSLC ವಿದ್ಯಾರ್ಥಿಗಳು. SSLC ಎಕ್ಸಾಮ್ ಯಾವಾಗ ಮುಗಿದೋಯ್ತು? ಇವತ್ತು ಮುಗಿದೋಯ್ತು. ಹಿಂದಿ ಎಕ್ಸಾಮ್ 3 ದಿನಕ್ಕಿದೆ ಅನ್ನುವಾಗ ನೀವು ಹಿಂದಿ ಎಕ್ಸಾಮ್ನ ಮಾರ್ಕ್ಸ್ಗಳನ್ನು ನಾವು ಕೌಂಟ್ ಮಾಡಲ್ಲ. ಆ 100 ಮಾರ್ಕ್ಸ್ಗಳಿಗೆ ನಾವು ಕೈ ಬಿಟ್ಟು ನಿಮಗೆ ಗ್ರೇಡ್ ಕೊಡ್ತೀವಿ. ನಾವು ಹಿಂದಿಯನ್ನು ಬಿಟ್ಟು ಉಳಿದ ವಿಷಯಗಳೇನಿದ್ದಾವೆ ಅವುಗಳನ್ನು ಮಾತ್ರ ನಾವು ಪರಿಗಣನೆಗೆ ತೆಗೆದುಕೊಳ್ತೀವಿ. ಹಿಂದಿಯನ್ನು ಬಿಟ್ಟು, ಹಿಂದಿಯನ್ನು ಸೇರಿಸಿದ್ರೆ 625, ಹಿಂದಿನ ಬಿಟ್ಟರೆ 525. ಸೊ 525ಕ್ಕೆ ನಾವು ಪರ್ಸೆಂಟೇಜ್ ಕೊಡ್ತೀವಿ, 625 ಇಲ್ಲ. ಯಾಕೆಂದರೆ ಹಿಂದಿಯನ್ನು ನಾವು ಪರಿಗಣಿಸಲ್ಲ ಮಾರ್ಕ್ಸ್ನ ಅಂತ. ನೀವು ಇದನ್ನು ಈ ಶೈಕ್ಷಣಿಕ ವರ್ಷ ಆರಂಭ ಆಗೋ ಸಂದರ್ಭದಲ್ಲಿ ನೀವು ಇದನ್ನು ಹೇಳಿದರೆ, ಈ ಡಿಸಿಷನ್ ತಗೊಂಡಿದ್ರೆ, ಮಕ್ಕಳು ಒಂದು ಇಡೀ ವರ್ಷ ಯಾಕೆ ಓದ್ತಿದ್ರು ಹಿಂದಿನ? ಇಡೀ ವರ್ಷ ಓದಿ ನಾಳಿದ್ದಲ್ಲಿ ಎಕ್ಸಾಮ್ ಬರಿಬೇಕನ್ನುವಾಗ, ಇಲ್ಲ ಆ ಎಕ್ಸಾಮ್ದು ನಾವು ಆ ಸಬ್ಜೆಕ್ಟ್ದ ನಾವು ಮಾರ್ಕ್ಸ್ ಕೌಂಟೇ ಮಾಡಲ್ಲ ಅಂತಂದರೆ ವಿದ್ಯಾರ್ಥಿಗಳಿಗೆ ಹೇಗಾಗಬೇಡ ಹೇಳಿ. 100 ಮೀಟರ್ ರನ್ನಿಂಗ್ 80 ಮೀಟರ್ ಓಡಿರ್ತಾನೆ, ಇನ್ನೊಂದು 20 ಮೀಟರ್ ಬಾಕಿ ಇರುತ್ತೆ, ಇಲ್ಲ ಇದು ಕ್ಯಾನ್ಸಲ್, ಈ ರನ್ನಿಂಗ್ ರೇಸ್ ಇಲ್ಲ ಅಂದ್ಬಿಟ್ರೆ ಏನಾಗಬೇಕು? ಆ ವಿಷಯದಲ್ಲಿ ಆತ ತುಂಬ ಚೆನ್ನಾಗಿ ಓದಿ ನನಗೆ ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಕಡಿಮೆ ಮಾರ್ಕ್ಸ್ ಬರುತ್ತೆ, ಈ ಸಬ್ಜೆಕ್ಟಲ್ಲಿ ಬರುವಂಥ ಅಂಕಗಳು ಅದನ್ನು ಮ್ಯಾಚ್ ಮಾಡಿ ನನ್ನ ಪರ್ಸೆಂಟೇಜ್ ಫಸ್ಟ್ ಕ್ಲಾಸ್ ಮೇಲೆ ಹೋಗುತ್ತೆ ಅಂತ ಒಂದು ಲೆಕ್ಕಾಚಾರ ಇಟ್ಕೊಂಡು ಓದಿರೋ ಹುಡುಗರಿಗೆ 2-3 ದಿನ ಎಕ್ಸಾಮ್ ಇರುವಾಗ ಇಲ್ಲ ಹಿಂದಿದು ನಾವು ಮಾರ್ಕ್ಸೇ ತಗೊಳ್ಳಲ್ಲ ಅಂತಂದ್ರೆ ಅವ್ರಿಗೆ ಏನಾಗಬೇಕು? ಅವ್ರ ಮನೋಬಲ ಕುಗ್ಗಿಸ್ದಂಗೆ ಆಗಲ್ವಾ? ಏನು ಟೈಮಿಂಗ್ ಇದು ಸರ್ಕಾರದ? ನೀವು ನಿಮ್ಮ ಉದ್ದೇಶದ ಬಗ್ಗೆ ನಾವು ಹೇಳ್ತಾ ಇಲ್ಲ. ನಿಮ್ಮ ಉದ್ದೇಶದ ಬಗ್ಗೆ ಚರ್ಚೆ ಆಗಲಿ, ಪೋಷಕರು ಚರ್ಚೆ ಮಾಡಲಿ, ಮಕ್ಕಳು ಚರ್ಚೆ ಮಾಡಲಿ, ಎಲ್ಲ ಚರ್ಚೆ ಮಾಡಲಿ. ನಿಮ್ಮ ಉದ್ದೇಶದ ಬಗ್ಗೆ ನಮ್ಗೆ ಯಾವುದಿಲ್ಲ. ಯಾಕಂದರೆ ಕನ್ನಡದ ವಿಚಾರದಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸೋದಕ್ಕೆ ಮತ್ತು ಕನ್ನಡದ ವಿಚಾರದಲ್ಲಿ ಯಾವುದಾದ್ರೂ ಭಾಷೆಯ ಹೇರಿಕೆ ಆಗಬೇಕು ಅಂತಂದರೆ ಅದಕ್ಕೆ ನಮ್ಗೆ ವಿರೋಧ ಇದೆ. ಬಟ್ ನಿಮ್ಮ ಟೈಮಿಂಗ್ ಹೇಳ್ರಿ ನೀವು. ಈಸ್ ಇಟ್ ಅ ರೈಟ್ ಟೈಮ್ ಪಾಪ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ? ನೀವು ಆಯ್ತಪ್ಪ ಈ ಶೈಕ್ಷಣಿಕ ವರ್ಷ ಬಿಟ್ಟು ಮುಂದಿನ ಶೈಕ್ಷಣಿಕ 2026-27ಕ್ಕೆ ನೀವು ತನ್ನಿ, ಬೇಡ ಅಂದಿಲ್ಲ. ಅಥವಾ ಈ ಒಂದು ಶೈಕ್ಷಣಿಕ ವರ್ಷ ಆರಂಭ ಆಗೋಕ್ಕಿಂತ ಮುಂಚೆ ನೀವು ತರಬೇಕಾಗಿತ್ತು. ಅತ್ಲಾಗಿತ್ತಾಗಿಲ್ಲ 2 ದಿನಕ್ಕೆ ಇನ್ನು ಎಕ್ಸಾಮ್ ಐತಂದಾಗ, ಇಲ್ಲ ಭಾಳ ಜನ ಹಿಂದಿಯಲ್ಲಿ ಫೇಲ್ ಆಗ್ತಾರೆ, ಹಿಂಗಾಗಿ ಅವ್ರ ಭವಿಷ್ಯ ಹಾಳಾಗುತ್ತೆ, ಇವತ್ತಿಂದ ಮಾರ್ಕ್ಸೇ ಇಲ್ಲ ಅಂತ ಅಂದುಬಿಟ್ರೆ. ಈ ಟೈಮಿಂಗ್ ಬಗ್ಗೆ ಎಲ್ಲರೂ ಪ್ರಸ್ತಾಪ ಮಾಡ್ತಾ ಇರೋದು. ಆ ಕಡೆ ಬಿಜೆಪಿ ಅವ್ರ ನೆಟ್ಟಿಗೆ ಹಿಂದಿ ಮಾತಾಡೋಕೆ ಬರಲ್ಲ ಇವರಿಗೆ, ಕೇಂದ್ರದ ಸಚಿವರಿಗೆ. ಪ್ರಹ್ಲಾದ್ ಜೋಶಿ ಅವ್ರು ಒಂದು ಸ್ವಲ್ಪ ಚಲೋ ಮಾತಾಡ್ತಾರೆ, ಇನ್ನೊಂದು ತೇಜಸ್ವಿ ಸೂರ್ಯ ಒಂದಿಷ್ಟು ಚಲೋ ಬಿಟ್ರೆ ಯಾರು ಚಲೋ ಮಾತಾಡ್ತಾರೆ ಹೇಳ್ರಿ? ಒದ್ದಾಡ್ತಾರೆ, ತಡಕ್ಲಾಡ್ತಾರೆ. ಇವನ್ ವಿತ್ ಡ್ಯೂ ರೆಸ್ಪೆಕ್ಟ್ ಶೋಭಾ ಮೇಡಮ್, ನೀವು ಎಷ್ಟು ಒದ್ದಾಡ್ತೀರಿ ಹಿಂದಿ ಮಾತಾಡೋಕೆ? ಏಕ ಮಿನಿಟ್ ಅಂದು ಎಷ್ಟು ಒದ್ದಾಡ್ತೀರಿ ನೀವು? CT ರವಿ ಅವರು ಹಿಂದಿ ಅಂದ ತಕ್ಷಣ ಎದ್ದು ನಿಂತು ಬಿಡ್ತಾರೆ. ಬರ್ತೈತಾ ನಿಮ್ಗೆ ಹಿಂದಿ ಬರುತ್ತಾ ನಿಮಗೆ? ಮಾತಾಡ್ತೀರಿ ನೀವು ಹಿಂದಿ? ಯಾರೋ ಕಾಂಗ್ರೆಸ್ ಅವ್ರು ಹೇಳ್ತಿದ್ರು ಇವರಿಬ್ರು ಮಾತಾಡೋದು ನೋಡಿನೇ ಸರ್ಕಾರ ಈ ತೀರ್ಮಾನಕ್ಕೆ ಬಂದೈತೆ ಅಂತ. ನೀವು ಹಿಂದಿ ಹೇರಿಕೆಯ ಬಗ್ಗೆ ಪ್ರಶ್ನೆ ಮಾಡಿದ ತಕ್ಷಣ ನೀವು ಇಡೀ ಪ್ರಪಂಚದಲ್ಲಿ ಯಾವುದೇ ಸಬ್ಜೆಕ್ಟ್ ತಗೊಳ್ಳಿ, BJP ಅವ್ರು ಬಂದು ಅರೈವ್ ಆಗೋದು ಮದ್ರಸಾಗಳು, ಪಾಕಿಸ್ತಾನಗಳು ಮತ್ತು ಮುಸ್ಲಿಮರ ಮೇಲೆ. ನೀವು ಜಮಾನದಲ್ಲಿರೋ ಎಲ್ಲ ವಿಷಯ ತಗೊಳ್ಬೇಕಾದ್ರೆ ಅಲ್ಟಿಮೇಟ್ ಅವ್ರು ಬಂದು ಅರೈವ್ ಆಗೋದು, ಕೊನೆ ಡೆಸ್ಟಿನೇಷನ್ ಅವ್ರದ್ದು BJP ಅವ್ರದ್ದು ಪಾಕಿಸ್ತಾನ, ಇಲ್ಲ ಅಂತಂದ್ರೆ ಮುಸಲ್ಮಾನರು, ಇಲ್ಲ ಅಂದ್ರೆ ಮದ್ರಸಾಗಳು. ವಿಷಯ ಏನು?
ಹಿಂದಿ ಕಡ್ಡಾಯ ಆಗಬೇಕೋ ಬೇಡವೋ ನಿಮ್ಮ ಅಭಿಪ್ರಾಯ ಹೇಳ್ರಿ. ಅದನ್ನ ಬಿಟ್ಟು ಮದರಸಾದಲ್ಲಿ ಕನ್ನಡ ಇದೆಯಾ, ಅಲ್ಲಿ ಕನ್ನಡ ಇದೆಯಾ, ಇಲ್ಲಿ ಕನ್ನಡ ಇದೆಯಾ, ಸುಮ್ಮನೆ ವಿಷಯಾಂತರ ಮಾಡೋದಲ್ಲ. ಎಲ್ಲದಕ್ಕೂ ಮುಸಲ್ಮಾನರೇ ಕಾರಣ, ಎಲ್ಲದಕ್ಕೂ ಮದರಸಾಗಳೇ ಕಾರಣ ಅಲ್ಲ. ಈ ವಿಷಯದಲ್ಲಿ ನಿಮ್ಮ ಸ್ಟ್ಯಾಂಡ್ ಏನು ಹೇಳ್ರಿ. ನಿಮ್ಗೆ ನಿಜಕ್ಕೂ ಹಿಂದಿ ಬೇಕಾಗಿತ್ತು, ನಿಮಗೆ ಹಿಂದಿ ವಾಲಾಗಳಿಗೆ ಅಷ್ಟು ನೀವು ಸಲಾಮ್ ಹೊಡಿಬೇಕು ಅನ್ನೋದಿದ್ರೆ 2028 ಚುನಾವಣಾ ಪ್ರಣಾಳಿಕೆಯಲ್ಲಿ ದಯವಿಟ್ಟು BJP ಅವರು, ರಾಜ್ಯ BJP ಅವರು ನೀವು ಹಾಕ್ಬಿಟ್ಟು ಪ್ರಣಾಳಿಕೆಯಲ್ಲಿ ಹಿಂದಿ ಕಡ್ಡಾಯ ಮಾಡ್ತೀವಿ ಅಂತ, ನೋಡೋಣ ಯಾರು ಓಟ್ ಹಾಕ್ತಾರಂತ. ಹಿಂದಿ ಕಡ್ಡಾಯ ಮಾಡ್ತೀವಿ ನಾವು ಅಂತ. ಹಿಂದಿ ಕಲಿಕೆಗೆ ವಿರೋಧ ಇಲ್ಲ, ಕಲೀರಿ ನೀವು, ಭಾಷೆಯಾಗಿ ಕಲೀರಿ, 3ನೇ ಭಾಷೆಯಾಗಿ ನೀವು ಅದನ್ನು ಕಲೀರಿ. ಇವರು ದ್ವಿಭಾಷಾ ದ್ವಿಭಾಷಾ ಸೂತ್ರದ ಅಡಿಯಲ್ಲಿ ಇವರೇನಾದರೂ ಮತ್ತೆ ಏನಾದರೂ ಬೇರೆ ಥರದ ಆಲೋಚನೆಗಳು ಇದ್ರೆ ನಾ ಹೇಳಲ್ಲ. ಈಗ ನಮ್ಮ ತ್ರಿಭಾಷಾ ಸೂತ್ರದ ಅಡಿಯಲ್ಲಿ ಶಿಕ್ಷಣ ವ್ಯವಸ್ಥೆ ಇದೆ. ನಾಳೆ ತ್ರಿಭಾಷೆಯಲ್ಲಿ ನೀವು ಈ ಒಂದು ಹಿಂದಿ ಬದಲಾಗಿ ಬೇರೆ ಯಾವ ಭಾಷೆನಾದರೂ ನೀವು ಅಧ್ಯಯನ ಮಾಡಬಹುದು. ಆದರೆ ಅದಕ್ಕೆ ಅಂಕಗಳಿರಲ್ಲ, ಗ್ರೇಡ್ಗಳಿರ್ತಾವೆ ಅಷ್ಟೇ. ಕಡ್ಡಾಯವಾಗಿ ಅದನ್ನು ಆ ಮಾರ್ಕ್ಸ್ಗಳನ್ನು ನಾವು ಪರಿಗಣಿಸಲ್ಲ ಅಂತ ಹೇಳಿದ್ದಾರೆ ಇವರು. ಇನ್ನೂ ದ್ವಿಭಾಷಾ ನೀತಿ ತರ್ತೀವಂತ ಅವ್ರು ಹೇಳಿಲ್ಲ. ಇನ್ನೂ ಅದ್ರ ಬಗ್ಗೆ ಕನ್ಫರ್ಮೇಷನ್ ಸಿಕ್ಕಿಲ್ಲ. ನೀವು ಪ್ರಣಾಳಿಕೆಯಲ್ಲಿ ಹೇಳಬಿಡ್ಲಿ ಅಲ್ಲ BJP ಅವರು. ಇವತ್ತಿನ ರಾಧಕ್ಕ ಪಂಚಾಯತಿ ಕಾರ್ಯಕ್ರಮಕ್ಕೂ ಅವ್ರು ಯಾರನ್ನ ಕಳಿಸಿಲ್ಲ ಮಾತಾಡೋದಕ್ಕೆ ಪ್ರತಿನಿಧಿಗಳನ್ನು. ನಿಮ್ಗೆ ವಿರೋಧ ಇರೋದು ಹಿಂದಿ ತೆಗೆದುಹಾಕಿದ್ದಾರೆ ಅನ್ನೋ ಕಾರಣಕ್ಕ, ತೆಗೆದು ಹಾಕಿಲ್ಲ ಅಂಕಗಳನ್ನು ಕೊಡಲ್ಲ ಅವರು ಪರಿಗಣಿಸಲ್ಲ ಅಂತ ಅನ್ನೋದು ನಿಮ್ಮ ಅದಕ್ಕ, ಅಥವಾ ನಿಮಗೆ ಅಲ್ಲಿ ಮೋದಿ ಅವರು, ಅಮಿತ್ ಶಾ ಅವರು, ಅಥವಾ ಏನು ಹಿಂದಿ ಸ್ಪೀಕಿಂಗ್ ಸ್ಟೇಟ್ಸ್ ಅಲ್ಲಿ ಇರುವಂಥ ಟಾಪೆಸ್ಟ್ ಲೀಡರ್ಸ್ ಯಾರಿದ್ದಾರೆ ಅವ್ರ ಭಯನ? ತಮಗ ಬರಲ್ಲ ಮತ್ತು ಮಾತಾಡಕ್ಕೆ, ಅದು ಬೇರೆ ವಿಚಾರ. ತಮಿಳ್ನಾಡಲ್ಲಿ ಇಲ್ಲಪ್ಪ, ಅವರು ಮೊದಲಿಂದಲೂ ಕೂಡ ಅವ್ರದ್ದು ದ್ವಿಭಾಷಾ ನೀತಿನೇ ಇದೆ. ಮೊನ್ನೆ ಮಹಾರಾಷ್ಟ್ರದಲ್ಲಿ ಕಳೆದ ವರ್ಷ ಅವರು ಅಷ್ಟೇ. ಹಂಗೆ ನೋಡ್ರೆ ಬಾಲಿವುಡ್ ಐತಲ್ಲಿ ಹಿಂದಿ ಇದೆ. ಆದರೂ ಅವ್ರು ಇಲ್ಲ, ನಮಗೆ ಶಿಕ್ಷಣಕ್ಕೆ ಮರಾಠಿ ಭಾಷೆ, ಸಂಪರ್ಕಕ್ಕೆ ಇಂಗ್ಲಿಷ್ ಭಾಷೆ, ಹಿಂದಿ ತೆಗೆದಾಕ್ಯಾರ ಅವರು. ಸೊ ಈ ವಿಚಾರದಲ್ಲಿ ದಯವಿಟ್ಟು, ಆಮೇಲೆ ನೋಡಿ ತಮಿಳ್ನಾಡು DMK AIADMK ಇವು ವಿಜಯ್ದು ಪಕ್ಷ ಆಗಿರ್ಬೋದು, ಅಥವಾ ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಭಾಷೆ ವಿಚಾರದಲ್ಲಿ ಮಾತ್ರ ಯಾರು ತುಟಿಪಿಟಕ್ಕನ್ನೋದು, ಎಲ್ಲರೂ ಒಗ್ಗಟ್ಟು. ಅಪಸ್ವರ ಅನ್ನೋದೇ ಇಲ್ಲ. ಪ್ರಾದೇಶಿಕವಾಗಿ ಅವ್ರಿಗೆ ಅಷ್ಟು ಬೆಲೆ. ನಮ್ಮಲ್ಲಿ ಅಯ್ಯೋ ದೇವ್ರೆ, ಅಟ್ಲೀಸ್ಟ್ ನಾಡು ನುಡಿ ಜಲ ಭಾಷೆ ವಿಚಾರದಲ್ಲೂ ಇವ್ರಿಗೆ ಒಗ್ಗಟ್ಟಿಲ್ಲ. ಇವ್ರಿಗೆ ಮಾದಾಯಿ ಎತ್ರಿ, ಅವ್ರ ಮೇಲೆ ಇವ್ರು, ಇವ್ರ ಮೇಲೆ ಅವ್ರು, ಅಲ್ಲೂ ರಾಜಕೀಯ. ಈ ಕಡೆ ಇದು ಮೆಕ್ಕೆದಾಟೆ ಐತ್ರಿ, ಅಲ್ಲೂ ರಾಜಕೀಯ. ಭಾಷೆ ವಿಚಾರ ತಗೊಳ್ರಿ, ಅಲ್ಲೂ ರಾಜಕೀಯ. ಒಟ್ಟು ಇವ್ರಿಗೆ ಈ ಒಗ್ಗಟ್ಟು ಅನ್ನೋದೇ ಇಲ್ಲ. ಬೇರೆ ರಾಜ್ಯಗಳನ್ನ ನೋಡಾದ್ರೂ ಕಲ್ತ್ಕೊಳ್ರಿ ಒಂದಿಷ್ಟು. ಎಷ್ಟು ನಮಗಿಂತ ಕರುಣಾನಿಧಿ ಮಲಗಿದ್ದಾಗ ಎತ್ತಾಕ್ಸ್ ಪಂಚೆ ಎಲ್ಲ ಉದುರೋಗಂಗೆ ಮಾಡಿದ್ರು ಜಯಲಲಿತಾ ಅವ್ರನ್ನ ವಿಧಾನಸಭೆಯಲ್ಲಿ ಕೂದಲೆಳೆದು ಅವಮಾನ ಮಾಡಿದ್ರು. ಭಾಷೆ ವಿಚಾರಕ್ಕೆ ಬಂದ್ರೆ ಎಲ್ಲರೂ ಒಂದಾಗ್ತಾರೆ. ನೀವು ಭಾಷೆ ವಿಚಾರಕ್ಕೂ ಒಂದಾಗಲ್ಲ ನೀವು ರಾಜಕೀಯ ಪಕ್ಷದವ್ರು. ಮತ್ತು ನಮಗೆ ಬುದ್ಧಿ ಹೇಳ್ತೀರಿ ಜನಸಾಮಾನ್ಯರಿಗೆ. ಮುಂದಕ್ಕೆ ಹೋಗೋಣ.